ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಲ್ಪ ದಿನಗಳಿಂದ ಕೆಲಸ ಪೆಂಡಿಂಗ್ ಇತ್ತು, ಅದಕ್ಕೋಸ್ಕರ ಇವತ್ತು ಕೆಲಸ ಆದರೂ ಅವೆಲ್ಲ ಮಾಡ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಿದ್ವಿ. ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಮೇಲೆ ಇವಳಿಗೆ ಚಿನ್ನಿಂದ ಆಧಾರ್ ಕಾರ್ಡ್ ತೆಗ್ಸಿರಲಿಲ್ಲ, ಅದಕ್ಕೋಸ್ಕರ ಆಧಾರ್ ಕಾರ್ಡ್ ತೆಗ್ಸಕ್ಕೆ ಹೋದ್ವಿ. ಅವಳದೇನೋ ಆಗೋಯ್ತು, ಆದರೆ ಯಾರಿಂದ ಆಗಲಿಲ್ಲ. ಯಾಕಂದರೆ ಬರ್ತ್ ಸರ್ಟಿಫಿಕೇಟಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ತೆಗ್ಸ್ರೆ ಆಯ್ತಂತ ಮತ್ತು ಅದ್ವಿತನ ತೆಗೆಸ್ಕೊಂಡು ವಾಪಸ್ ಬಂದ್ವಿ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಅದನ್ನೂ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಒಂದು ಸ್ವಲ್ಪ ಫೋಟೋ ಎಲ್ಲ ಇರಲಿಲ್ಲ ಅವನಿಗೆ, ಮತ್ತು ಅಡ್ಮಿಷನ್ ಮಾಡಬೇಕಾದ್ರೆ ಸ್ಕೂಲಲ್ಲಿ ಫೋಟೋ ಎಲ್ಲ ಬೇಕಾಗುತ್ತೆ ಅಂತ ಫೋಟೋಗಳೆಲ್ಲ ತೆಗೆಸ್ದ್ವಿ. ಅದಕ್ಕೋಸ್ಕರ ಸುಮ್ಮನೆ ಬಂದಿದ್ವಿ, ಫೋಟೋ ತೆಗೆಸ್ರೆ ಅದಕ್ಕಾದ್ರೂ ಯೂಸ್ ಆಗುತ್ತೆ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ. ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ 2 ಜೊತೆ ಬಟ್ಟೆ ಒಯ್ದಿದ್ದೆ ನಾನು. ಆಮೇಲೆ 2 ಜೊತೆ ಬಟ್ಟೆಗಳೆಲ್ಲ ಹಾಕಿಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದೆ. ತುಂಬ ಬಿಸಿಲಿತ್ತು, ಸಾಯಂಕಾಲ ಹೋಗ್ಬೇಕಾದ್ರೆ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಮಧ್ಯಾಹ್ನನೇ ಹೋಗಿದ್ವಿ. ಸ್ಕೂಲ್ ಬಿಟ್ಟಿತ್ತು ಅವಾಗಲೇ ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ಬರ್ತಾ ಕಲ್ಲಂಗಡಿ ಹಣ್ಣಾದರೂ ತಿನ್ಕೊಂಡು ಬರೋಣ ತಣ್ಣಗೆ ಅಂತ ಕಲ್ಲಂಗಡಿ ಎಲ್ಲ ತಿನ್ಕೊಂಡು ಬಂದ್ವಿ. ಆಮೇಲೆ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಬೇಕಿತ್ತು. ಚಿನ್ನಿಗೆ ಸ್ವಲ್ಪ ಕೆನ್ನೆ ಮೇಲೆ ಸ್ವಲ್ಪ ಚಿಕ್ಕದಾಗಿ ವೈಟಾಗಿ ಸ್ವಲ್ಪ ಕಲೆಯಾಗಿದೆ, ತೋರಿಸ್ಕೊಂಡು ಬರಬೇಕಂತ. ಆದರೆ ಸಾಯಂಕಾಲ ಓಪನ್ ಇರುತ್ತೆ ಅಂತ ಹೇಳೋ ಕಾರಣ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಅದಕ್ಕೋಸ್ಕರ ತೊಗರಿಬೇಳೆ ಪಲ್ಯ ಮಾಡ್ತಿದ್ದೀನಿ ನಾನು. ಇಲ್ಲಿ ಮೊದಲಿಗೆ ಒಂದು ಈರುಳ್ಳಿ, ಆಮೇಲೆ ಒಂದು ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಅದಾದಮೇಲೆ ಒಂದು ಕಡೆ ಪಾತ್ರೆ ಕೈಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಆಮೇಲೆ ಈರುಳ್ಳಿ, ಆಮೇಲೆ ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಟೊಮ್ಯಾಟೊಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಜೀರಿಗೆ ತೊಗೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಅದಾದಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಖಾರ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನೆನೆ ಹಾಕಿರುವ ತೊಗರಿಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಮೇಲೆ ಒಂದು ಪ್ಲೇಟ್ನಾಗ ಕ್ಲೋಸ್ ಮಾಡಿದೆ ನಾನು. 5 ನಿಮಿಷ ಇಟ್ಟಾಯಿತು. ತೊಗರಿಬೇಳೆ ಪಲ್ಯ ರೆಡಿ. ಇದೆಲ್ಲಾದರೂ ಟೂರ್ಗೆ ಹೋಗ್ಬೇಕಾದ್ರೆ ಅಥವಾ ಮನೇಲಿ ತಟ್ಟನೆ ಮಾಡ್ಕೋಬೇಕಂತಂತ ತುಂಬ ಈಸಿ ರೆಸಿಪಿ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇದ್ರ ಜೊತೆ ಮೊಸರು, ಆಮೇಲೆ ಚಪಾತಿ, ರೊಟ್ಟಿ ಎಲ್ಲ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ. ಆಮೇಲೆ ಸಾಯಂಕಾಲಕ್ಕೆ ಓಪನ್ ಇರೋದ್ರಿಂದ ಹಾಸ್ಪಿಟ್ಲು ಮತ್ತೆ ರೆಡಿ ಆಗಿಬಿಟ್ಟು ಸಾಯಂಕಾಲ ಹಾಸ್ಪಿಟ್ಲ್ಗೆ ಹೋಗಿ ಬರೋಣ, ಎಲ್ಲ ಕೆಲಸ ಆಗುತ್ತೆ ಅಂತ ಹೋದ್ವಿ. ಆಮೇಲೆ ಅಲ್ಲಿ ವೈಟಾಗಿ ಕೆನ್ನೆ ಮೇಲೆ ಚಿಕ್ಕದಾಗಿ ಕಲೆ ಇರೋ ಕಾರಣ ಏನಿಲ್ಲ ಕಾಮನ್ನು, ಆಮೇಲೆ ಬೆಳೆಯೋ ಮಕ್ಕಳಿದಲ್ಲೇ ಕಾಮನ್ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಹೇಳಿದ್ರು. ಅದಕ್ಕೋಸ್ಕರ ಲೋಷನು ಆಮೇಲೆ ಕ್ರೀಮೆಲ್ಲ ಕೊಟ್ಟರು. ಆಮೇಲೆ ಪ್ರೋಟೀನ್ ಆಗಿರೋ ಹಾಗೆ ಡ್ರೈ ಫ್ರೂಟ್ಸ್ಗಳು ಚೆನ್ನಾಗಿ ಪದಾರ್ಥಗಳನ್ನು ತಿನ್ನಿಸ್ಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ವಾಪಸ್ ನೈಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂತ ಆಮೇಲೆ ಮೊಸರನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಅನ್ನ ಮಾಡಿಟ್ರು, ಅನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ 2 ಬಟ್ಲಷ್ಟು ಮೊಸರು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣು, ಆಮೇಲೆ ಕಟ್ ಮಾಡಿ ಇಟ್ಕೊಂಡು ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದು ಬೇಸಿಗೆ ದಿನದಲ್ಲಿ ಮಕ್ಕಳಿಗೆ ಆಮೇಲೆ ದೊಡ್ಡರಿಗೆ ಕೊಡೋದಕ್ಕೆ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ತಣ್ಣಗೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಆಮೇಲೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡೆ. ಇನ್ನೊಂದು ಕಡೆ ಒಗ್ಗರಣೆಗೆ ನಾನು ಸ್ವಲ್ಪ ಒಂದು ಚಿಕ್ಕ ಪಾತ್ರೆ ಕೈಕಿಟ್ಟು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಹಾಕ್ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಗ್ಯಾಸು ಫ್ರೈ ಮಾಡ್ಕೋಬೇಕು. ನೀವು ಬೇಕಂದರೆ ಕರಿಬೇವು ಕೂಡ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರನ್ನಾಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ವಿಡಿಯೋ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಾಳೆ ಸಿಗ್ತೀನಿ ಹೊಸ ವ್ಲಾಗ್ ಒಂದಿಗೆ. ಬಾಯ್.